ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. 2023ನೇ ವರ್ಷ ಮುಗಿತಾ ಬಂತು. ಇನ್ನೇನು ಕೆಲವೇ ದಿನಗಳಲ್ಲಿ ಹಳೆಯ ಕ್ಯಾಲೆಂಡರನ್ನು ಬಿಸಾಕಿ ಹೊಸ ಕ್ಯಾಲೆಂಡರನ್ನು ತಂದು ಹಾಕುತ್ತೇವೆ. ಆದರೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ಚೇಂಜಸನ್ನು ಮಾಡಲು ಹೋಗುವುದಿಲ್ಲ. ಈ ವರ್ಷ ಇದ್ದ ಹಾಗೆಯೇ ಮುಂದಿನ ವರ್ಷವೂ ಇರುತ್ತೇವೆ. ಹೀಗೆ ವರ್ಷಗಳು ಕಳೆದು ಹೋಗುತ್ತವೆ. ಇವತ್ತಿನ ವಿಡಿಯೋದಲ್ಲಿ 2024ರಲ್ಲಿ ನೀವು ಮಾಡಬೇಕಾದ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ಗಳ ಬಗ್ಗೆ ತಿಳಿಸುತ್ತೇನೆ. ಈ ಚೇಂಜಸ್ಗಳನ್ನು ಮಾಡುವುದರಿಂದ ನಿಮಗಂತೂ ಲಾಭ ಆಗೇ ಆಗುತ್ತೆ. ಇನ್ನೂ ತಡ ಮಾಡದೆ 2024ರಲ್ಲಿ ನೀವು ಪವರ್ಫುಲ್ ಆಗಲು ಯಾವ ಲೈಫ್ ಸ್ಟೈಲ್ ಚೇಂಜಸ್ಗಳನ್ನು ಮಾಡಬೇಕೆಂದು ನೋಡೋಣ. ನಂಬರ್ 1, ಈ ಪಾಯಿಂಟ್ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. 3 ಬಿಳಿ ವಿಷಕಾರಿ ವಸ್ತುಗಳಿಂದ ಆದಷ್ಟು ದೂರವಿರಿ. ನೀವು ಆರೋಗ್ಯವಂತರಾಗಿರಬೇಕಾದರೆ ಈ 4 ಪಾಯಿಂಟ್ಸ್ಗಳನ್ನು ನೀವು ಪಾಲಿಸಲೇಬೇಕು. ಆಹಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇವಿಸಿ. ಅತಿಯಾದ ಆಹಾರ ಸೇವನೆ ಒಳ್ಳೆಯದಲ್ಲ. ಹೆಚ್ಚು ಎಕ್ಸಸೈಸ್ ಮಾಡಿ. ಆಹಾರ ಕಡಿಮೆ ತಿಂದರೂ ಹೆಚ್ಚು ಪೋಷಕಾಂಶಗಳಿಂದ ಕೂಡಿರಬೇಕು. ಅಂದರೆ ಇಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಿಮ್ಮ ಡಯಟ್ನಲ್ಲಿ ಹೆಲ್ದಿ ಫುಡ್ಡನ್ನು ಸೇರಿಸಿ ಅನ್ಹೆಲ್ದಿ ಫುಡ್ಗಳನ್ನು ಎಲಿಮಿನೇಟ್ ಮಾಡಿ. ಈಗ ನೀವು ನಿಮ್ಮ ಡಯಟ್ನಿಂದ ಎಲಿಮಿನೇಟ್ ಮಾಡಬೇಕಾದ ಅನ್ಹೆಲ್ದಿ ಫುಡ್ಗಳು ಯಾವುವು ಅಂತ ನೋಡೋಣ. ಇವುಗಳನ್ನು 3 ಬಿಳಿ ವಿಷಕಾರಿ ವಸ್ತುಗಳೆಂತಲೂ ಕರೆಯಲಾಗುತ್ತದೆ. ಇದರಲ್ಲಿ ಮೊದಲಿಗೆ ಬರುವುದೇ ಸಕ್ಕರೆ. ಸಕ್ಕರೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಯಾವುದೇ ಪೋಷಕಾಂಶಗಳಿಲ್ಲ. ಇದು ಹೆಚ್ಚಿನ ಎಲ್ಲ ಪ್ರೋಸೆಸ್ಡ್ ಆಹಾರ ಪದಾರ್ಥಗಳಲ್ಲಿ ಇರುತ್ತೆ. ಅಧಿಕ ತೂಕ ಮತ್ತು ಟೈಪ್ 2 ಡಯಾಬಿಟಿಸ್ಗೆ ಸಕ್ಕರೆಯ ಅಧಿಕ ಸೇವನೆ ಒಂದು ಪ್ರಮುಖ ಕಾರಣ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಲಿವರ್ ಡ್ಯಾಮೇಜ್ ಮತ್ತು ಲೋ ಇಮ್ಯುನಿಟಿಗೂ ಕಾರಣವಾಗುತ್ತೆ. ಇದರಿಂದಾಗಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ಸಾಫ್ಟ್ ಡ್ರಿಂಕ್ಸ್, ಕೆಚಪ್, ಬಿಸ್ಕಿಟ್ಸ್, ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹೊಂದಿದ್ದು, ನೀವು ಹೆಲ್ದಿ ಡಯಟ್ ಫಾಲೋ ಮಾಡಬೇಕಾದರೆ ಇವುಗಳನ್ನು ಅವಾಯ್ಡ್ ಮಾಡುವುದು ಉತ್ತಮ. 2ನೇದು ಉಪ್ಪು. ಉಪ್ಪು ಇಲ್ಲದ ಆಹಾರ ಸಪ್ಪೆ, ತಿನ್ನಲು ರುಚಿಕರ ಅನಿಸುವುದೇ ಇಲ್ಲ. ರುಚಿ ಇಲ್ಲದ ಆಹಾರ ಸೇವಿಸುವುದು ಯಾರಿಗೂ ಇಷ್ಟವಾಗದು. ಆದರೆ ಉಪ್ಪಿನ ಅಧಿಕ ಸೇವನೆಯಿಂದಾಗಿ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿದರೆ ನೀವಾಗಿಯೇ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡುತ್ತೀರಿ. ಅಧಿಕ ಉಪ್ಪಿನ ಸೇವನೆಯಿಂದಾಗಿ ವಾಟರ್ ರಿಟೆನ್ಷನ್ ಮತ್ತು ಬ್ಲೋಟಿಂಗ್ ಉಂಟಾಗುತ್ತದೆ. ಇದರಿಂದಾಗಿ ಬ್ಲಡ್ ಪ್ರೆಷರ್ ಅಸಮತೋಲನವೂ ಉಂಟಾಗುತ್ತದೆ. ಅಧಿಕ ಉಪ್ಪಿನ ಸೇವನೆಯು ನಮ್ಮ ಕಿಡ್ನಿಗಳನ್ನು ದುರ್ಬಲಗೊಳಿಸುತ್ತದೆ. ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅಧಿಕ ಉಪ್ಪಿನ ಸೇವನೆಯಿಂದಾಗಿ ಮೂಳೆಗಳು ತೆಳುವಾಗುತ್ತವೆ. ಪಾಪಡ್, ಉಪ್ಪಿನಕಾಯಿ, ಸಾಸಸ್, ಚಿಪ್ಸ್, ಚೀಸ್ ಮತ್ತು ಸಾಲ್ಟೆಡ್ ಬಟರ್ಗಳು ಅಧಿಕ ಸೋಡಿಯಂ ಹೊಂದಿರುವಂತಹ ಆಹಾರ ಪದಾರ್ಥಗಳಾಗಿವೆ. ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. 3ನೇದು ಮೈದಾ. ಮೈದಾ ಗೋಧಿಯಿಂದಲೇ ತಯಾರಾಗುವ ವಸ್ತು. ಆದರೆ ಇದನ್ನು ಒಂದು ವರ್ಸ್ಟ್ ಫುಡ್ ಅಂತಲೇ ಹೇಳಬಹುದು. ಇದನ್ನು ರಿಫೈನಿಂಗ್ ಪ್ರೋಸೆಸ್ನಿಂದ ತಯಾರಿಸುವುದರಿಂದ ಇದರಲ್ಲಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ ನಾಶವಾಗುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ಫೈಬರ್ ಕಂಟೆಂಟ್ ಇದರಲ್ಲಿ ಇಲ್ಲವೇ ಇಲ್ಲ. ಇದನ್ನು ಕೆಮಿಕಲ್ಸ್ ಬಳಸಿ ಬ್ಲೀಚ್ ಮಾಡಲಾಗುತ್ತೆ. ಈ ಟಾಕ್ಸಿಕ್ ಕೆಮಿಕಲ್ಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸ್ ಅನ್ನು ನಾಶ ಮಾಡುತ್ತವೆ. ಅತಿಯಾದ ಮೈದಾ ಸೇವನೆ ಒಬೆಸಿಟಿ, ಟೈಪ್ 2 ಡಯಾಬಿಟಿಸ್, ಕಾನ್ಸ್ಟಿಪೇಷನ್ಗೆ ಕಾರಣವಾಗುತ್ತೆ. ಕೇರಳ ಪರೋಟ, ಸಮೋಸ, ನಾನ್, ಕುಲ್ಚಾ ಇವುಗಳು ಮೈದಾದಿಂದಲೇ ತಯಾರಾಗುತ್ತವೆ. ಮೈದಾದಿಂದ ತಯಾರಾಗುವಂತಹ ಆಹಾರ ಪದಾರ್ಥಗಳ ಒಂದು ಲಿಸ್ಟ್ ಮಾಡಿ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಲು ಟ್ರೈ ಮಾಡಿ. ಸಕ್ಕರೆ, ಉಪ್ಪು ಮತ್ತು ಮೈದಾವನ್ನು ಹೆಚ್ಚಿನ ಎಲ್ಲ ಪ್ಯಾಕ್ಡ್ ಫುಡ್ಗಳಲ್ಲಿ ಬಳಸಲಾಗುತ್ತೆ. ಸಕ್ಕರೆ ಮತ್ತು ಉಪ್ಪು ಒಂದು ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಆಗಿರುವುದರಿಂದ ಇವುಗಳನ್ನು ಆಹಾರ ಕೆಡದಂತೆ ಮತ್ತು ರುಚಿಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಮೈದಾದಿಂದ ತಯಾರಾದ ಆಹಾರ ಪದಾರ್ಥಗಳು ಕಣ್ಣಿಗೆ ನೋಡಲು ಅಟ್ರಾಕ್ಟಿವ್ ಆಗಿರುತ್ತವೆ. ಆದುದರಿಂದ ಸಕ್ಕರೆ, ಉಪ್ಪು ಮತ್ತು ಮೈದಾವನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಹೇರಳವಾಗಿ ಬಳಸಲಾಗುತ್ತದೆ. ಯಾವುದೇ ಫುಡ್ ಪ್ಯಾಕೆಟ್ ಖರೀದಿಸುವ ಮುನ್ನ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಿದ್ದಾರೆ ಎಂಬುದನ್ನು ಓದಲು ಮರಿಬೇಡಿ. ಸೊ ಸ್ನೇಹಿತರೆ, 2024ರಲ್ಲಿ ಈ 3 ಬಿಳಿ ವಿಷಕಾರಿ ವಸ್ತುಗಳ ಸೇವನೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ಹೇಳುವುದಿಲ್ಲ.
ಇದರ ಸೇವನೆ ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ 2024ನೇ ವರ್ಷದಲ್ಲಿ ನೀವು ಪವರ್ಫುಲ್ ಆಗೇ ಆಗುತ್ತೀರಿ. ಎರಡನೇ ಪಾಯಿಂಟ್ಗೆ ಹೋಗುವ ಮೊದಲು ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 2, ನಿಮ್ಮ ಗೋಲ್ ಸೆಟ್ ಮಾಡಿ. ನೀವು 2024ರಲ್ಲಿ ಯಾವಾಗ ಯಾವ ಗೋಲನ್ನು ಅಚೀವ್ ಮಾಡಬೇಕೆಂದು ಹಿಂದೆ ಬರೆದಿಟ್ಟುಕೊಳ್ಳಿ. ಫಾರ್ ಎಕ್ಸಾಂಪಲ್ 6 ತಿಂಗಳಲ್ಲಿ 3 kg ವೆಯ್ಟ್ ರಿಡ್ಯೂಸ್ ಮಾಡಬೇಕೆಂದಿದ್ದರೆ ಅದನ್ನು ಬರೆಯಬಹುದು. ಈ ಗೋಲ್ ಎಕ್ಸಾಮ್, ಜಾಬ್, ಪರ್ಸನಲ್ ಯಾವುದರ ಬಗ್ಗೆನೂ ಆಗಿರಬಹುದು. ಸಾಧ್ಯವಾದರೆ ನಿಮ್ಮ ಕಣ್ಣಿಗೆ ಕಾಣುವಂಥ ಜಾಗದಲ್ಲಿ ಇದನ್ನು ಸ್ಟಿಕ್ ಮಾಡಿ ಪ್ರತಿದಿನ ಓದಿ. ಈ ಗೋಲನ್ನು ರೀಚ್ ಆಗಲು ಆದಷ್ಟು ಪರಿಶ್ರಮ ಪಡಿ. ಖಂಡಿತವಾಗಿಯೂ ಗೆಲುವು ನಿಮ್ಮದಾಗುತ್ತೆ. ನಂಬರ್ 3, ಪಾಸಿಟಿವ್ ಥಿಂಕಿಂಗ್. ನಮ್ಮಲ್ಲಿರುವ ಅತ್ಯಂತ ಅಮೂಲ್ಯವಾದ ಆಸ್ತಿ ಯಾವುದು? ನಮ್ಮ ಬ್ರೈನ್ ಅಂತಲೇ ಹೇಳಬಹುದು. ನಾವು ಹುಲಿ ಬಗ್ಗೆ ಯೋಚಿಸಿದರೆ ನಮ್ಮ ಮನಸ್ಸಿನಲ್ಲಿ ಹುಲಿಯನ್ನು ನೋಡಬಹುದು. ಚಿಟ್ಟೆ ಬಗ್ಗೆ ಯೋಚಿಸಿದರೆ ಚಿಟ್ಟೆಯನ್ನು ನೋಡಬಹುದು. ಹೀಗೆ ನಮಗೆ ಏನು ಬೇಕೋ ಅದನ್ನು ನೋಡಬಹುದು. ನಾವು ಏನು ಆಗಬೇಕೆಂದು ಆಲೋಚಿಸುತ್ತೇವೋ ಅದು ವಾಸ್ತವದಲ್ಲಿ ಆಗುವ ಸಾಧ್ಯತೆ ಹೆಚ್ಚು. ವಾಲ್ಟ್ ಡಿಸ್ನಿಯ ಸ್ಟೋರಿ ಒಂದು ಪಾಸಿಟಿವ್ ಥಿಂಕಿಂಗ್ನಿಂದ ಆದ ಸಕ್ಸಸ್ಗೆ ಉದಾಹರಣೆಯಾಗಿದೆ. ವಾಲ್ಟ್ ಡಿಸ್ನಿಗೆ ಸಣ್ಣ ವಯಸ್ಸಿನಿಂದಲೂ ಚಿತ್ರ ಬಿಡಿಸುವುದೆಂದರೆ ಬಲು ಇಷ್ಟ. ಅವರು ಒಬ್ಬ ಕಾರ್ಟೂನಿಸ್ಟ್ ಆಗಬೇಕೆಂಬ ಕನಸನ್ನಿಟ್ಟುಕೊಂಡಿದ್ದರು. ಆದರೆ ಆಗಲೇ ಬಡತನದಲ್ಲಿದ್ದ ವಾಲ್ಟ್ ಡಿಸ್ನಿ ಅವರಿಗೆ ಶಾಲೆಗೆ ಹೋಗುವುದು ಸಾಧ್ಯವಾಗಲಿಲ್ಲ. ಅವರು ನ್ಯೂಸ್ ಪೇಪರ್ ಮಾರಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಅವರಿಗೆ ಅವರ ಪೊಟೆನ್ಷಿಯಲ್ ಬಗ್ಗೆ ಸಂಪೂರ್ಣ ನಂಬಿಕೆ ಇತ್ತು ಮತ್ತು ಪ್ರತಿದಿನ ಅವರು ಅದೇ ಕನಸನ್ನು ಕಾಣುತ್ತಿದ್ದರು. ಅವರು ಅವರ ವೃತ್ತಿ ಜೀವನವನ್ನು ನ್ಯೂಸ್ ಪೇಪರ್ನಲ್ಲಿ ಆರಂಭಿಸಿದರು. ಒಂದು ದಿನ ಪತ್ರಿಕೆ ಪಬ್ಲಿಷರ್ ಅವರನ್ನು ಕರೆದು ನಿನಗೆ ಕಾರ್ಟೂನಿಸ್ಟ್ ಆಗುವ ಸಾಮರ್ಥ್ಯವೇ ಇಲ್ಲ ಎಂದು ವಾಲ್ಟ್ ಡಿಸ್ನಿ ಅವರನ್ನು ಕೆಲಸದಿಂದ ವಜಾಗೊಳಿಸಿದರು. ಆಗಲೂ ವಾಲ್ಟ್ ಡಿಸ್ನಿ ಕನಸನ್ನು ಕಾಣುವುದನ್ನು ಬಿಡಲಿಲ್ಲ. ಅವರು ಜೇಬಲ್ಲಿ ಕೇವಲ $40 ಇಟ್ಟುಕೊಂಡು ತಮ್ಮ ಪೊಟೆನ್ಷಿಯಲನ್ನು ಹಾಲಿವುಡ್ನಲ್ಲಿ ಟ್ರೈ ಮಾಡಿದರು. ಕೇವಲ 22ನೇ ವಯಸ್ಸಿನಲ್ಲಿ ಅವರು ಹಾಲಿವುಡ್ಗೆ ಹೋದಾಗ ಯಾರೋ ಒಬ್ಬರು ನೀನು ಇಲ್ಲಿ ಯಾಕೆ ಬಂದಿರುವೆ ಎಂದು ವಾಲ್ಟ್ ಡಿಸ್ನಿ ಅವರಿಗೆ ಕೇಳಿದಾಗ ಹಾಲಿವುಡ್ನ ಅತ್ಯಂತ ದೊಡ್ಡ ಮೂವಿಗಳನ್ನು ಡೈರೆಕ್ಟ್ ಮಾಡಲು ಬಂದಿರುವೆ ಎಂದು ಆತ್ಮವಿಶ್ವಾಸದಿಂದ ನುಡಿದರು. ಈ ಪಾಸಿಟಿವ್ ಥಾಟ್ಸ್ ಅವರನ್ನು ಸಕ್ಸಸ್ನತ್ತ ಕರೆದೊಯ್ಯಿತು. ವಾಲ್ಟ್ ಡಿಸ್ನಿ ಅವರು ಮಿಕ್ಕಿ ಮೌಸ್ ಸಕ್ಸಸ್ ಆಗುವ ತನಕ 300ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಇನ್ವೆಸ್ಟರ್ಗಳಿಂದ ರಿಜೆಕ್ಟ್ ಆಗಿದ್ದರು. ಆದರೂ ಅವರು ಪಾಸಿಟಿವ್ ಆಗಿ ಆಲೋಚಿಸಿ ವಿಶ್ವದ ಅತ್ಯಂತ ದೊಡ್ಡ ಉದ್ಯಮಿಯಾದರು. ನೀವು ಈ ವರ್ಷ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಮತ್ತು ಪಾಸಿಟಿವ್ ಆಗಿ ಮಾತನಾಡಬೇಕು. ನೆಗೆಟಿವ್ ಥಾಟ್ಸನ್ನು ನಿಮ್ಮ ಮನಸ್ಸಿನಿಂದ ದೂರವಿಡಿ. ನೀವು ಇತರರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವ ಹಾಗಿಲ್ಲ. ನೆಗೆಟಿವ್ ಥಿಂಕ್ ಮಾಡುವವರಿಂದ ಆದಷ್ಟು ದೂರವಿರಿ. ನಂಬರ್ 4, ನಿಮ್ಮ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು. ಮನುಷ್ಯನಿಗೆ ಕಲಿಯಲು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಹಾಗೂ ಎಲ್ಲವನ್ನು ಕಲಿತು ಮುಗಿಸುವ ಹಾಗೂ ಇಲ್ಲ. ಪ್ರತಿದಿನ ಅಟ್ಲೀಸ್ಟ್ 30 ನಿಮಿಷಗಳ ಕಾಲವಾದರೂ ಹೊಸ ವಿಚಾರವನ್ನು ಕಲಿಯಲು ಮೀಸಲಿಡಿ. ನೀವು ಯಾವಾಗ ಕಲಿಯುವುದನ್ನು ನಿಲ್ಲಿಸುತ್ತೀರೋ ಆಗ ನೀವು ಮಾತ್ರ ಅಲ್ಲೇ ಇರುತ್ತೀರಿ. ಇತರರು ನಿಮ್ಮನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗುತ್ತಾ ಇರುತ್ತಾರೆ. ನಿಮಗೆ ಜೀವನದಲ್ಲಿ ನಿಜವಾಗಿಯೂ ಸಕ್ಸಸ್ ಆಗಬೇಕೆಂದಿದ್ದರೆ ಈ ಒಂದು ಪಾಯಿಂಟನ್ನು ನೀವು ಫಾಲೋ ಮಾಡಲೇಬೇಕು. ನೀವು ಮಾಡುವ ಕೆಲಸ ಯಾವುದೇ ಇರಲಿ, ಸಣ್ಣ ಪುಟ್ಟದ್ದೇ ಆಗಿರಲಿ, ಅದನ್ನು ಪರ್ಫೆಕ್ಟ್ ಆಗಿ ಮಾಡಿ. ನೀವು ನಿಮ್ಮ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಬೇಕು. ನಂಬರ್ 5, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಇದಕ್ಕಿಂತ ಮೊದಲು ನೀವು ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡಿಲ್ಲದಿದ್ದರೆ 2024ರಿಂದ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಮಾಡಿ. ಆದಷ್ಟು ಖರ್ಚು ಕಡಿಮೆ ಮಾಡಿ ಹಣವನ್ನು ಸೇವ್ ಮಾಡಲು ಟ್ರೈ ಮಾಡಿ. ನೀವು ಸೇವ್ ಮಾಡಿದ ಹಣವನ್ನು ಹೇಗೆ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡುವುದು ಎಂದು ಕಲಿತುಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಅಂದರೆ ಹಾಸ್ಪಿಟಲ್, ಏನಾದರೂ ಜಾಬ್ ಹೋದರೆ ಅಥವಾ ಯಾವುದಾದರೂ ಕಷ್ಟಕಾಲಕ್ಕೆಂದು ಸ್ವಲ್ಪ ಅಮೌಂಟನ್ನು ಮೀಸಲಿಡಿ. ಇದರಿಂದಾಗಿ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತದೆ. ನಂಬರ್ 6, ಪ್ರತಿದಿನ ವ್ಯಾಯಾಮ ಮಾಡಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಪ್ರತಿದಿನ ಅರ್ಧ ಗಂಟೆಯಾದರೂ ವ್ಯಾಯಾಮ ಮಾಡಿ. ಇದರಿಂದಾಗಿ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಮೈಂಡ್ ಮತ್ತು ಬಾಡಿ ಎರಡೂ ರಿಲ್ಯಾಕ್ಸ್ ಆಗುತ್ತೆ. ಮೆಡಿಟೇಷನ್ ಅಥವಾ ಯೋಗ ಮಾಡುವುದರಿಂದ ಸ್ಟ್ರೆಸ್ ಮತ್ತು ಆಂಗ್ಸೈಟಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ 6 ಪಾಯಿಂಟ್ಸ್ಗಳನ್ನು ಫಾಲೋ ಮಾಡುವುದರಿಂದ
ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸದೃಢಗೊಳಿಸಿ 2024ರಲ್ಲಿ ನೀವು ಪವರ್ಫುಲ್ ಆಗಬಹುದು. ಈ 6 ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಲು ಆದಷ್ಟು ಟ್ರೈ ಮಾಡಿ. ಸೊ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ಈ 6 ಪಾಯಿಂಟ್ಸ್ಗಳಲ್ಲಿ ನೀವು ಯಾವುದನ್ನು ಫಾಲೋ ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.